ऑथेंटिक न्यूज 19 में आपका स्वागत है। आइए देखते हैं आज की न्यूज। ಈಗ ಅನೇಕ ಏನು ಸರ್ಕಾರ ಚೇಂಜ್ ಆದಮೇಲೆ ಸರ್ಕಾರ ಅನ್ನೋದಕ್ಕಿಂತ ನಮ್ಮ ಮುಖ್ಯಮಂತ್ರಿಗಳು ಚೇಂಜ್ ಆದಮೇಲೆ ಮುಂಚಿನಿಂದನೂ ಬಹಳ ಜನ ಬೇಡಿಕೆ ಇತ್ತು. ಏನು ಸಂತೋಷ್ ಲಾಡ್ ಸಾಹೇಬರಿಗೆ ಮಂತ್ರಿ ಮಾಡಿದರು. ತದನಂತರ ಈ ಭಾಗದಿಂದ ನಮ್ಮ ಈ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂಥ ಸಲೀಂ ಅಹಮದ್ ಸಾಹೇಬರು ಇರ್ಬೋದು, ಮತ್ತು ಶಾಸಕರಾದಂಥ ಸಂತೋಷ್ ಲಾಡ್ ಅವರು ಮತ್ತು ಪ್ರಸಾದ್ ಅಬ್ಬಾಯಿ ಸಾಹೇಬರು, ಮೂರು ಮಂದಿ ಕೂಡ ಈ ಭಾಗಕ್ಕೆ ಮಂತ್ರಿ ಆಗ್ಬೇಕಂತಂದು ಬಹಳ ಬೇಡಿಕೆ ಇದೆ. ಮೂರು ಮಂದಿ ಕೂಡ ಅದಕ್ಕೆ ಮಂತ್ರಿ ಆಗಲಿಕ್ಕೆ ಎಲಿಜಿಬಲ್ ಇದ್ದಾರೆ. ಸಂತೋಷ್ ಲಾಡ್ ಸಾಹೇಬರು ಒಂದು ರೀತಿಯಿಂದ ಎಲಿಜಿಬಲ್ ಸೀನಿಯಾರಿಟಿ ಇದ್ದರೆ, ನಮ್ಮ ಪ್ರಸಾದ್ ಅಬ್ಬಾಯಿ ಸಾಹೇಬರು ಕೂಡ ಈ ಭಾಗದಲ್ಲಿ 3 ಸತಿ ಶಾಸಕರಾಗ್ಯಾರ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂಥ ಸಲೀಂ ಅಹಮದ್ ಸಾಹೇಬರು NSYಲಿಂದ ವಿದ್ಯಾರ್ಥಿ ಘಟಕದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು, ಜೊತೆಗೆ ಅನೇಕ ಬಾರಿ ಈ ಭಾಗದ ನಮ್ಮೆಲ್ಲ 2 ಸಾರ್ತಿ ಸಂಸದರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ನಮ್ಮದೇನು ಪಕ್ಷದಲ್ಲಿ ಬರುವಂಥ ಅನೇಕ ಸಂಘಟನೆಗಳಲ್ಲಿ ಮುತುವರ್ಜಿ ವಹಿಸಿ ಕೆಲಸ ಮಾಡಿದಂಥವ್ರು ಸಲೀಂ ಅಹಮದ್ ಸಾಹೇಬರು ಕೂಡ. ಹೀಗಾಗಿ 3 ಜನರು ಮಂತ್ರಿ ಆಗಲಿಕ್ಕೆ ಎಲಿಜಿಬಲ್ ಇದ್ದಾರೆ. 3 ಜನರಲ್ಲಿ ಕನಿಷ್ಠ ಪಕ್ಷ ಇಬ್ಬರಿಗಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಕೊಡ್ತೈತೆ ಅಂತ ನಮ್ಗೆ ವಿಶ್ವಾಸ ಐತಿ. ಈಗ ಹೊಸಬರಿಗೆ ಕೊಡುವಂಥ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಏನು ವಿಚಾರ ಮಾಡಿದೆ. ಈಗಾಗಲೇ ಮೊನ್ನೆ ತಾನೇ ಏನು 14 ಮಂದಿ ಮಂತ್ರಿಮಂಡಲದಲ್ಲಿ ಸುಮಾರು ಹಳೆ ಜನಕ್ಕೆ ಕೊಟ್ಟಿದ್ದಾರೆ. ಈಗ ಬರುವುದಿಂದಾಗ ಹೊಸದಾಗಿ ಮಂತ್ರಿಮಂಡಲ ಕೊಡುವಂಥದ್ದು ಮಾಡ್ತಾರೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ 3 ಜನ ಎಲಿಜಿಬಲ್ ಇದ್ದಾರೆ. ಸಂತೋಷ್ ಲಾಡ್ ಸಾಹೇಬರು ಇರ್ಬೋದು, ಪ್ರಸಾದ್ ಅಬ್ಬಾಯಿನವರು ಇರ್ಬೋದು, ಸಲೀಂ ಅಹಮದ್ ಸಾಹೇಬರು ಇರ್ಬೋದು. 3 ಜನ ಮಂತ್ರಿ ಆಗಲಿಕ್ಕೆ ಎಲಿಜಿಬಲ್ ಇದ್ದಾರೆ. 3ರಲ್ಲಿ ನಾವು ಕೂಡ ಮುಖಂಡರಲ್ಲಿ ವಿನಂತಿ ಮಾಡ್ತೀವಿ, ನಮ್ಮ ಕನಿಷ್ಠ ಪಕ್ಷ ಇಬ್ಬರಿಗಾದರೂ ಮಂತ್ರಿಯನ್ನು ಕೊಟ್ಟು ನಮ್ಮ ಜಿಲ್ಲೆ, ನಮ್ಮ ಸುತ್ತಮುತ್ತಲು ಉತ್ತರ ಕರ್ನಾಟಕ ಏನು ಅನೇಕ ನಮ್ಮ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಈ ಉತ್ತರ ಕರ್ನಾಟಕಕ್ಕೆ ಕಾರ್ಯಕರ್ತರಿಗೆ ಗಟ್ಟಿ ದಿನವಾಗಿ ನಿಲ್ತಾರ. ನಾವೆಲ್ಲ ಕಾರ್ಯಕರ್ತರು ವಿನಂತಿ ಮಾಡ್ತೀವಿ, ಈ 3 ಜನ ಏನು ಆಸ್ಪರೆಂಟ್ಸ್ ಇದ್ದಾರ 3ರಲ್ಲಿ ಇಬ್ಬರು ಆದರೂ ಕೊಡ್ರಿ ಅಂತ ನಮ್ಮ ವಿನಂತಿ.